ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನವಜಾತ ಶಿಶುಗಳಲ್ಲಿ ಅಂದರೆ ಹುಡ್ತಾನೆ ಕಾಡುವಂತಹ ಹೃದಯ ಸಂಬಂಧಿ ಕಾಯಿಲೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಬನ್ನಿ ಮತ್ತಷ್ಟು ಮಾತಾಡೋಣ. ಡಾಕ್ಟರ್, ಈಗ ಇದು ಹೊರತಾಗಿ ಬೇರೆ ಯಾವ ಕಾಯಿಲೆಗಳು ಇದಕ್ಕೆ ಸಮಸ್ಯೆಗಳನ್ನು ಉಂಟು ಮಾಡ್ಬೋದು ಅಂತ? ಒಂದು ಎರಡು ಪ್ರಕಾರ ಕಾಯಿಲೆ ಬರುತ್ತೆ. ಒಂದು ಹುಟ್ಟಿದಾಗಲೇ ಬರೋಂಥ ಕಾಯಿಲೆಗಳು, ಇನ್ನೊಂದು ಮಕ್ಕಳಿಗೆ ರುಮ್ಯಾಟಿಕ್ ಫೀವರ್ ಅಂತ, ರುಮ್ಯಾಟಿಕ್ ಕಾಯಿಲೆ ಅಂತ ಹೇಳ್ತೀವಿ. ಅದು ನಮ್ಮ ಇದು ಎಸ್ಪೆಷಲಿ ಡೆವಲಪಿಂಗ್ ಕಂಟ್ರೀಸ್, ಇವಾಗ ಭಾರತ ಅಂತ ಡೆವಲಪಿಂಗ್ ಕಂಟ್ರೀಲಿ ತುಂಬ ಸರ್ವೇ ಸಾಮಾನ್ಯವಾಗಿ ಕಾಣುತ್ತೆ. ಆಫ್ರಿಕಾ, ಏಷ್ಯಾ ಅಂತ ಏಷ್ಯನ್ ಕಂಟ್ರೀಸಲ್ಲಿ ಅದು ಪುವರ್ ಸೋಷಿಯೋ ಎಕನಾಮಿಕ್ ಕಂಡೀಷನ್ಸ್. ಅಂದರೆ ಇವಾಗ ತುಂಬ ಕ್ಲಸ್ಟ್ರಲ್ಲಿ, ಇವಾಗ ಸ್ಲಮ್ಮಲ್ಲೆಲ್ಲ ತುಂಬ ಹತ್ತಿರ ಇರ್ತಾರೆ, ಸ್ಯಾನಿಟೇಷನ್ ಇದಿರಲ್ಲ. ಆವಾಗ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಹೇಳಿ, ಸ್ಟ್ರೆಪ್ಟೋಕಾಕಲ್ ಇನ್ಫೆಕ್ಷನ್ ಅಂತ. ಆವಾಗ ಗಂಟ್ಲು ನೋವಿಂದ ಶುರು ಆಗುತ್ತೆ. ಅದು ಗಂಟ್ಲು ನೋವಿಂದ ಶುರು ಆಗಿಬಿಟ್ಟು ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗುತ್ತೆ. ಆ್ಯಂಟಿಬಾಡೀಸ್ ಏನು ಮಾಡುತ್ತೆ, ಹಾರ್ಟನ್ನು ಸ್ಪೆಸಿಫಿಕಲಿ ಹೃದಯನ ಅಟ್ಯಾಕ್ ಮಾಡುತ್ತೆ. ಅದು ಆ ಥರ ಆದಾಗ ಹೃದಯದಲ್ಲಿ ಪದರಗಳಿರುತ್ತೆ, ವ್ಯಾಲ್ವ್ಸ್ ಅಂತ ಹೇಳ್ತೀವಿ. ಅದು ಒಂದು ಕೋಣೆಯಿಂದ ಇನ್ನೊಂದು ಕೋಣೆಗೆ ರಕ್ತ ಹೋಗಬೇಕು ಅಂದರೆ ಅದು ಪದರಗಳ ಮೂಲಕ ಹೋಗಬೇಕು. ಆ ಪದರಗಳು ಡ್ಯಾಮೇಜ್ ಆಗುತ್ತೆ. ಅದು ಎಸ್ಪೆಷಲಿ ಎಡಗಡೆ ಭಾಗದಲ್ಲಿರುವಂಥ ಪದರಗಳು, ಒಂದು ಎಡಗಡೆ ಭಾಗದಲ್ಲಿರುವಂಥದ್ದು ಅಲ್ಲಿ ಮೈಟ್ರಲ್ ವಾಲ್ವ್ ಆ್ಯಂಡ್ ಅಯೋರ್ಟಿಕ್ ವಾಲ್ವ್ ಅಂತ ಹೇಳ್ತೀವಿ, ಸರ್ವೇ ಸಾಮಾನ್ಯವಾಗಿ ಎಫೆಕ್ಟ್ ಆಗುತ್ತೆ ಅದರಲ್ಲಿ. ಅದು ಒಂದು 7 ವರ್ಷ 8 ವರ್ಷ ಅದೇನಾಗುತ್ತೆ, ಅದು ಎಷ್ಟು ಸಿವಿಯರಿಟಿ ಆಫ್ ಇನ್ಫೆಕ್ಷನ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಸ್ವಲ್ಪ ಪೂರ್ತಿ ಹಾಳಾದ್ರೆ ಏನಾಗುತ್ತೆ, ಅದು ಪದರ ಎಲ್ಲ ಪೂರ್ತಿ ತಕ್ಕೊಳ್ಳಲ್ಲ ರಕ್ತ ಬಿಡಲಿಕ್ಕೆ. ಅದು ತುಂಬ ಸಣ್ಣ ಆಗುತ್ತೆ. ಆ ಸಣ್ಣ ತೂತದಲ್ಲಿ ಪೂರ್ತಿ ರಕ್ತ ಹೋಗಬೇಕು. ಅವಾಗ ಏನಾಗುತ್ತೆ, ಹಾರ್ಟ್ ಫೇಲ್ಯೂರು, ಹಾರ್ಟ್ ಊದ್ಕೊಳ್ಳೋದು ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಒಂದೊಂದ್ಸಲ ಏನಾಗುತ್ತೆ, ತುಂಬ ಸಣ್ಣ ಆಗಲ್ಲ, ವಾಲ್ವ್ ಲೀಕ್ ಆಗುತ್ತೆ. ಲೀಕ್ ಆದರೆ ಒಂದ್ಸಲ ಒಂದು 100% ಎಲ್ಲ ಮುಂದೆ ಹೋಗಬೇಕಾಗಿರೋದು 50% ಮತ್ತೆ ವಾಪಸ್ ಬರುತ್ತೆ. ಆ ಥರ ಆಗೋದು ಕೂಡ ಹಾರ್ಟ್ ಫೇಲ್ಯೂರ್ ಆಗುತ್ತೆ. ಅದು ತುಂಬ ಸುಮಾರು ವರ್ಷಗಳು ಬಿಟ್ಟರೆ ಅದು ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೀವಿ, ಇದರಿಂದ ಬರುವಂಥದ್ದು. ಓಕೆ ಡಾಕ್ಟರ್, ಕಾಲರ್ ಒಬ್ರು ರೆಡಿ ಇದ್ದಾರೆ ಯಾದಗಿರಿಯಿಂದ, ಮುದ್ದಪ್ಪ ಅಂತ. ಮುದ್ದಪ್ಪ ಅವರೇ ಹೇಳಿ, ಏನು ಸಮಸ್ಯೆ ಇದೆ? ಮೇಡಮ್, ಮಗುವಿಗೆ ಕೂಡ 5 ಮಗು ಇತ್ತು, ಅವಾಗ ಹಾರ್ಟ್ ಪ್ರಾಬ್ಲಮ್ ಕಾಣಿಸ್ಕೊಂಡಿತ್ತು. ಎಷ್ಟು ವರ್ಷ ಸರ್? 5 ತಿಂಗಳು ಮಗು ಇತ್ತು ಮೇಡಮ್. ಈಗ 5 ತಿಂಗಳಾಯ್ತು ಆಪರೇಷನ್. ಓಕೆ ಓಕೆ, ಹೇಳಿ ಸರ್. ಮೇಡಮ್, ಇದು ಬೈಪಾಸ್ ಸರ್ಜರಿ ಆಗಿದೆ. ಅದು ವೀಕ್ ಇದೆ ಮೇಡಮ್. ಮಗು ಈಗ 5 ಕಿಲೋ ವಜನ್ ಅಷ್ಟೇ ಇದೆ. ಓಕೆ ಮೇಡಮ್, ಅದು ಇನ್ನಾದ್ರೂ ಸ್ವಲ್ಪ ನಗಡಿ ಕೆಮ್ಮು ಆಗ್ತಾ ಇರ್ತದೆ ಅವಾಗವಾಗ. ಈಗ ಮತ್ತೆ ನಾವು ಡಾಕ್ಟರ್ಗೆ ಸಂಪರ್ಕಿಸಿದ್ವಿ, ಅಲ್ಲಿ ಮಾತಾಡಿದ್ರೆ ಅದು ಸಿನ್ನ ಮೇಡಮ್ ಇಲ್ಲೆಲ್ಲ ಒಂಥರ ಇದಿದೆ, ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾ ಇದೆ. ಆಪರೇಷನ್ ಆಗಿ ಎಷ್ಟು ದಿನ ಆಯಿತು? 5 ತಿಂಗಳಾಯ್ತು ಸರ್. ಆಪರೇಷನ್ ಆಗಿ 5 ತಿಂಗಳಾಯ್ತಾ? ಸರ್, ಅದು ಬೇರೆ ಇದು ಆಪರೇಷನ್ ಎಲ್ಲ ಸಕ್ಸಸ್ಫುಲ್ ಆಗಿದೆ ಅಂತ ಹೇಳಿದರೆ ಬೇರೆ ಮಕ್ಕಳು ಡಾಕ್ಟ್ರಿಗೆ ತೋರಿಸಿದ್ರೆ ನೀವು, ಅವರು ಮತ್ತೆ ಬೇರೆ ಚೆಕಪ್ ಮಾಡಿ ಬೇರೆ ಲಂಗ್ಸಲ್ಲಿ ಏನೋ ಶ್ವಾಸಕೋಶದಲ್ಲಿ ಏನೋ ಪ್ರಾಬ್ಲಮ್ ಇದೆಯಾ ಅಂತ ಹೇಳ್ತಾರೆ. ಇಲ್ಲ ಇನ್ಫೆಕ್ಷನ್ ಏನಾದ್ರು ಬರುತ್ತೋ ಅನ್ನೋದು ಮಕ್ಕಳಿಗೆ ಸಾಮಾನ್ಯವಾಗಿ ವೀಕ್ ಇದ್ದಾಗ ನ್ಯೂಮೋನಿಯಾ ಇನ್ಫೆಕ್ಷನ್ನು, ಲಂಗ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಅದ್ರ ಪ್ರಕಾರ ಆ್ಯಂಟಿಬಯೋಟಿಕ್ಸ್ ಎಲ್ಲ ಶುರು ಮಾಡಬೇಕಾಗತ್ತೆ. ಅದೆಲ್ಲ ತೋರಿಸಿದ್ದೀರಾ ಮಕ್ಕಳು ಡಾಕ್ಟರಿಗೆ? ಹಾಂ ಸರ್, ಮಕ್ಕಳು ಡಾಕ್ಟರ್ ಹತ್ರ ತೋರಿಸಿದ್ದೀವಿ ಸರ್. ಇನ್ನೊಂದು ಸರಿ ನೀವು ಇಲ್ಲಿಗೆ ಬಂದು ಹೋಗಿ ಅಂತ ಹೇಳಿದ್ರು ಸರ್ ಅವರು, ಬೆಂಗಳೂರಿಗೆ. ಬೆಂಗಳೂರಿಗೆ ಬಂದು ಇನ್ನೊಂದು ಸಲ ಹಾರ್ಟ್ದು ಸ್ಕ್ಯಾನ್ ಮಾಡಿಸಿ, ಎಕೋ ಸ್ಕ್ಯಾನಲ್ಲಿ ಮತ್ತೇನಾದ್ರು ಬೇರೆ ಪ್ರಾಬ್ಲಮ್ ಇದೆಯಾ ಅಂತ ಗೊತ್ತಾಗುತ್ತೆ. ಹಾರ್ಟಲ್ಲಿ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರೆ ನೀವು ಮಕ್ಕಳು ಡಾಕ್ಟ್ರಿಗೆ ತೋರಿಸ್ಬಿಟ್ಟು ಆ್ಯಂಟಿಬಯೋಟಿಕ್ಕು ಇಲ್ಲಾಂದರೆ ಬೇರೆ ಎಲ್ಲ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಬೇರೆ ಗುಳಿಗೆಗಳು ತೊಗೋಬೇಕಾಗತ್ತೆ. ಓಕೆ, ಸರ್ಜರಿ ಅಂತ ತಗೊಳ್ಳೋದಾದರೆ ಡಾಕ್ಟರ್, ಈ ಸರ್ಜರಿ ಎಷ್ಟು ಮಟ್ಟಿಗೆ ಮಕ್ಕಳ ಮೇಲೆ ಇದು ಆಗುತ್ತೆ? ಆಮೇಲೆ ಯಾವ ರೀತಿ ಸರ್ಜರಿ ನಡೆಯುತ್ತೆ ಮಕ್ಕಳಿಗೆ ಅಂತ? ಒಂದು ಅದೇ ನಾನು ಹೇಳ್ದಂಗೆ ಹಾರ್ಟಲ್ಲಿ ಏನಾದ್ರು ಹೋಲ್ ಇದ್ದರೆ ಅದನ್ನು ಕ್ಲೋಸ್ ಮಾಡುವಂಥ ಸರ್ಜರಿ. ಅದು ಯಾವ ಏಜ್ನಲ್ಲಿ, ಯಾವ ವಯಸ್ಸಿನಲ್ಲಿ ಮಕ್ಕಳು ನಮಗೆ ಬರ್ತಾರೆ ಅಂತ. ಅದು ಯಾವ ವಯಸ್ಸಲ್ಲಿ, ಇವಾಗ ಹೋಲ್ ಆದರೆ ಬರೀ ಹೋಲ್ ಒಂದು ಕ್ಲೋಸ್ ಮಾಡಿದರೆ ಆಮೇಲೆ ಆಟೋಮೆಟಿಕ್ಕಾಗಿ ಇದೆಲ್ಲ ರಕ್ತ ಎಲ್ಲ ಸೋರೋದೆಲ್ಲ ನಿಂತೋಗಿ ಆಮೇಲೆ ಬೇರೆ ಮಕ್ಕಳು ಥರನೇ ಸಾಮಾನ್ಯವಾಗಿ ಬೆಳವಣಿಗೆನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಬೇರೆ ಥರ ಈಗ ರುಮ್ಯಾಟಿಕ್ ಕಾಯಿಲೆ ಆ ಥರ ಏನಾದ್ರು ಬಂತು ಅಂತ ಹೇಳಿದರೆ ಪೂರ್ತಿ ಡ್ಯಾಮೇಜ್ ಆಗೋಕ್ಕೆ ಮುಂಚೆ ನಾವು ವಾಲ್ನ ತೆಗಿಯಲ್ಲ, ರಿಪ್ಲೇಸ್ಮೆಂಟ್ ಮಾಡಲ್ಲ, ಪೂರ್ತಿ ತೆಗೆದು ಇಲ್ಲ ರಿಪೇರ್ ಅಂತ ಹೇಳ್ತೀವಿ. ಅದನ್ನೇ ಬೇರೆ ಒಂದು ರಿಂಗ್ ಎಲ್ಲ ಹಾಕಿ ರಿಪೇರಿ ಮಾಡೋಂಥದ್ದು, ಇಲ್ಲಾಂದರೆ ಏನಾದರೂ ಹಗ್ಗ ಥರ ಇದಿರುತ್ತೆ, ಅದನ್ನು ಏನಾದರೂ ಸರಿ ಮಾಡಿಸ್ಬೇಕು ಅಂತ ಹೇಳಿದರೆ ಅದಕ್ಕೆ ದಾರ ಹಾಕಿಬಿಟ್ಟು ಅದನ್ನು ಹೊಲಿಯೋದು ಆ ಥರ ಎಲ್ಲ ಮಾಡಿ ರಿಪೇರ್ ಅಂತ ಮಾಡ್ತೀವಿ. ಅದು ತುಂಬ ಜಾಸ್ತಿ ದಿನ ಬಾಳಿಕೆ ಬರಲಿ ಅಂತ. ಅದು ವಾಲ್ವ್ ಎಷ್ಟು ಹಾಳಾಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ತುಂಬ ಚಿಕ್ಕ ಮಕ್ಕಳಲ್ಲಿ 1 ವರ್ಷದ ಕೆಳಗಡೆ ಮಕ್ಕಳಲ್ಲಿ ಆಪರೇಷನ್ ಮಾಡಬೇಕು ಅಂತ ಹೇಳಿದರೆ ಸ್ವಲ್ಪ ರಿಸ್ಕಿ ಪ್ರೊಸೀಜರ್. ಅದು ಎಲ್ಲಿ ಮಾಡಿಸಿದ್ರು ಒಂದು ಡಿಪೆಂಡ್ ಯಾವ ಥರ ಕಂಡೀಷನ್ ಇದೆ ಮಗುಗೆ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ಒಂದ್ಸಲ ಆಪರೇಷನ್ ಎಲ್ಲ ಕರೆಕ್ಟಾಗಿ ಆಯಿತು ಅಂತ ಹೇಳಿದರೆ 1 ವರ್ಷದ ಕೆಳಗಡೆ ಮಕ್ಕಳಿಗೆ 1 ವಾರ ಏನಾದರೂ ICU ಇಟ್ಟು ಆಮೇಲೆ ಡಿಸ್ಚಾರ್ಜ್ ಮಾಡ್ಬೋದು. ಬೇರೆ ಇದರಲ್ಲಿ ಮಕ್ಕಳಿಗೆಲ್ಲ ಬೇರೆ ನಾವು ದೊಡ್ಡವರಿಗೆಲ್ಲ ಮಾಡ್ತೀವಲ್ಲ ಸರ್ಜರಿ, ಅದೇ ಥರ ತುಂಬ ಬೇಗ ರಿಕವರಿ ಆಗುತ್ತೆ. ಬರೀ ಹೋಲೆಲ್ಲ ಬರೀ ಇದ್ರೆ ಸರ್ವೇ ಸಾಮಾನ್ಯವಾಗಿ ಅವರೆಲ್ಲ ತುಂಬ ಬೇಗ ರಿಕವರಿ ಆಗ್ತಾರೆ ಮಕ್ಕಳಲ್ಲಿ. ಅಂತ ಏನು ಜಾಸ್ತಿ ಯೋಚನೆ ಮಾಡೋಂಥದ್ದು ಇದು ಪ್ರಸಂಗ ಬರಲ್ಲ. 1-2 ದಿನದಲ್ಲೇ ದೇ ವಿಲ್ ಜಸ್ಟ್ ಬೌನ್ಸ್ ಬ್ಯಾಕ್. ಓಕೆ, ಸರ್ಜರಿ ಈಗ ಒಂದು ಕಾಲರ್ ನೋಡಿದ್ರೆ ಅವ್ರು ಹೇಳಿದ್ರು ಮತ್ತೆ ಇನ್ಫೆಕ್ಷನ್ ಆಗ್ತಿದೆ, ಮಗು ವೀಕ್ ಆಗಿದ್ದಾನೆ. ಅದು ಯಾಕೆಂದ್ರೆ ಮಗು 1 ವರ್ಷದ ಕೆಳಗಡೆ ಇತ್ತಲ್ಲ, ಸೊ ಅದಕ್ಕೆ ದೇ ವಿಲ್ ಟೇಕ್ ಸಮ್ ಟೈಮ್ ಟು ರಿಕವರ್. ಯಾಕೆಂದ್ರೆ ಎಲ್ಲ ಫುಲ್ ಆರ್ಗನ್ಸ್ ಎಲ್ಲ ಜಾಸ್ತಿ ಮೆಚುರಿಟಿ ಆಗಿರಲ್ಲ ಮಕ್ಕಳಿಗೆ. ಅದೇ ಸರ್ಜರಿ ನಂತರ ಮತ್ತೆ ನಾರ್ಮಲ್
ಲೈಫಿಗೆ ಬರ್ತಾರಾ ಅಂತ ಮಕ್ಕಳು? ಹಾಂ, ಖಂಡಿತ ಬರ್ತಾರೆ. ಅದು ಸ್ವಲ್ಪ ಇಮ್ಯೂನ್ ಸಿಸ್ಟಮ್ ಡೆವಲಪ್ ಆಗಬೇಕು, ಆರ್ಗನ್ಸ್ ಇನ್ನು ಸ್ವಲ್ಪ ಮೆಚ್ಯೂರ್ ಆಗಬೇಕು. ಸೊ ಅದರಿಂದ ನಾವು ಸರ್ಜರಿ ಟೈಮಲ್ಲೂ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ. ಸರ್ಜರಿ ಆದ ನಂತರ ಕೂಡ ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ ಮಗುಗೆ ರಿಕವರ್ ಆಗಲಿಕ್ಕೆ. ಸೊ ಆವಾಗ ನಾವು ಅದೇ ಇನ್ಫೆಕ್ಷನ್ ಎಲ್ಲ ಆದಷ್ಟು ಮಿನಿಮೈಸ್ ಮಾಡೋದು, ಇಲ್ಲಾಂದರೆ ಫ್ರೀಕ್ವೆಂಟಾಗಿ ಇದು ಇಮ್ಯುನೈಸೇಷನ್ ಅಂತ ಇದು ಕೊಡ್ತಾರಲ್ಲ ಅದೆಲ್ಲ ಕೊಟ್ಟು ಇದು ಮಾಡೋದು. ಸ್ವಲ್ಪ ಬೆಳವಣಿಗೆಗೆಲ್ಲ ಅದು ಮಕ್ಕಳು ಡಾಕ್ಟರ್ ಹತ್ರ ತೋರಿಸ್ಬಿಟ್ಟು ಡೀಟೇಲಾಗಿ ಫಾಲೋ ಅಪ್ ಮಾಡಬೇಕು ಅದಕ್ಕೆ. ಓಕೆ, ಕಾಲರ್ ರೆಡಿ ಇದ್ದಾರೆ ಬಾಗಲಕೋಟೆಯಿಂದ ಬಸವರಾಜ್ ಅವರೇ, ಹೇಳಿ ಏನು ಸಮಸ್ಯೆ ಇದೆ? ಮೇಡಮ್, ನಮ್ಮ ಮಿಸಸ್ಗೆ 5 ತಿಂಗಳ ಗರ್ಭಿಣಿ ಇದೀಗೆ. ಓಕೆ. ಆಮೇಲೆ ವೈಟ್ ಡಿಸ್ಚಾರ್ಜ್ ಆಗ್ತಿತ್ತು ಮೊದಲು 3 ತಿಂಗಳಿದ್ದಾಗ. ಅದರಿಂದ ಏನಾರ ಮುಂದೆ ಮಗುಗೆ ಏನಾರ ಹಾರ್ಟಿನ ತೊಂದರೆ ಆಗ್ಬೋದು, ಅದರ ಇನ್ಫೆಕ್ಷನ್ ಆಗಿ ಸೋಂಕಾಗಿ ಏನಾರ ಡಾಕ್ಟರ್ ಹತ್ರ ಮಾತಾಡೋದು. ಡಾಕ್ಟರ್ ಕೇಳ್ತಿದ್ದಾರೆ, ಮಾತಾಡಿ. ನಮಸ್ಕಾರ ಸರ್. ಹಾಂ, ನಮಸ್ಕಾರ, ಹೇಳಿ ಸರ್. ನಮ್ಮ ಮಿಸಸ್ಗೆ 5 ತಿಂಗಳ ಗರ್ಭಿಣಿಗೆ ವೈಟ್ ಡಿಸ್ಚಾರ್ಜ್ ಆಗ್ತಿದ್ದಲ್ಲ ಒಂದ್ 3 ತಿಂಗಳ ಹಿಂದ್ಗಡೆ, 3 ತಿಂಗಳಾದಾಗ ಈಗ 5 ಮಂತ್ಸ್ ಆಗಿ ಸ್ವಲ್ಪ ಕಮ್ಮಿ ಆಗಿದೆ. ಅದರಿಂದ ಏನಾದ್ರು ಮುಂದೆ ಸೋಂಕಾಗಿ ಮಗುಗೇನೋ ಹಾರ್ಟಿಗೆ ತೊಂದರೆ ಇರ್ಬೋದು ಅಂತ ಒಂದು ಪ್ರಶ್ನೆ. ಇಲ್ಲ, ಎಲ್ಲ ಕಾಯಿಲೆಗಳಿಗೂ ಮಗುಗೇನು ಎಫೆಕ್ಟ್ ಆಗಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಹಾಂ ಸರ್. ಅವ್ರ ತಾಯಿಗೇನಾದ್ರು ಇದು ರುಮ್ಯಾಟಿಕ್ ಕಾಯಿಲೆ ಆ ಥರ ಏನು ಬಂದಿರಲಿಲ್ಲ ಅಲ್ಲ? ಇಲ್ಲ, ಆತರ ಏನಿಲ್ಲ ಸರ್. ವೈಟ್ ಡಿಸ್ಚಾರ್ಜ್ ಅಷ್ಟೇ ಆಗ್ತಿತ್ತು 3 ಮಂತ್ಸ್ ಕಡಿಮೆ ಇದ್ದಾಗ. ಹಾಂ, ಅದೇ ಈಗ ಸ್ವಲ್ಪ ಕಮ್ಮಿ ಆಗಿದೆ. ಅದರಿಂದ ಇಲ್ಲ, ಅದರಿಂದ ಏನೂ ಆಗಲ್ಲ, ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಓಕೆ, ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ಮತ್ತಷ್ಟು ಮಾತಾಡೋಣ. ನಿಮ್ಮ ಸಮಸ್ಯೆಗಳಿಷ್ಟು ಉತ್ತರ ಕೊಡ್ತೀವಿ. ಈಗ ಚಿಕ್ಕದೊಂದು ಬ್ರೇಕ್.